ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಆನ್ಲೈನಲ್ಲಿ ಅಂದರೆ ಫ್ಲಿಪ್ಕಾರ್ಟ್ನಲ್ಲಿ ಮನೆಗೆ ಸೋಫಾ ಆರ್ಡರ್ ಮಾಡಿದ್ರಿ. ನೋಡೋಣ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಇದು ನೀವೇ ನೋಡ್ತಿರ್ಬೋದು. ಪ್ಲೀಸ್ ಯಾರು ದಯವಿಟ್ಟು ಮೋಸ ಮಾತ್ರ ಹೋಗಬೇಡಿ. ಯಾವತ್ತೂ ಅಷ್ಟೇ ಕೆಲವು ವಸ್ತುಗಳನ್ನ ಹೋಗಿ ಟಚ್ ಮಾಡಿ ಫೀಲ್ ಮಾಡಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇದು ಬಂದುಬಿಟ್ಟು 14,000 ರೂಪಾಯಿ ಕೊಟ್ಟು ತೊಗೊಂಡಿರೋದು. ನೋಡಿ, ಕಂಪ್ಲೀಟ್ ಸ್ಪಾಂಜ್ ಅಲ್ಲ, ಬೆಂಡ್ ಅಂತ ಹೇಳ್ತೀವಿ, ಏನು ಹೇಳ್ತೀವಿ ಆ ಬೆಂಡ್ ಇದೆ ಅದರಲ್ಲಿ. ಇದು ಬಂದು ಸೋಫಾ ಕಮ್ ಬೆಡ್ಡು. ಸೊ ಈ ಥರ 2 ಸೆಟ್ ಬಂದಿದೆ ಮನೆಗೆ. ಒಂದನ್ನು ಮಾತ್ರ ನಾವು ನೋಡೋಣ ಹೆಂಗಿರುತ್ತೆ ಅಂತ ಚೆಕ್ ಮಾಡೋಣ ಅಂತ ಓಪನ್ ಮಾಡಿದ್ವಿ. ಇದರಲ್ಲಿ ಒಂದು ಅರ್ಧ ಇಂಚಷ್ಟು ಈ ಸ್ಪಾಂಜ್ ಕೊಟ್ಟಿದ್ದಾರೆ. ಕಂಪ್ಲೀಟ್ ಸೋಫಾ ಫುಲ್ಲು ಹೀಗೆ ಇದೆ. ಇದು ನೋಡ್ತಾ ಇರ್ಬೋದು ನೀವು. ನಾನು ನಿಜ ಹೇಳ್ತಿದ್ದು ಚೂರು ವರ್ತಿಲ್ಲ ಅಂತ ಅನಿಸುತ್ತೆ. 14,000 ವರ್ತ್ ಅಲ್ವೇ ಅಲ್ಲ. ಮತ್ತು ಇದು ಹೇಳ್ಬೇಕಾದ್ರೆ ವೆಯ್ಟ್ಲೆಸ್ಸು. ನನ್ನ ಮಗಳು ಕೂಡ ಮೇಲೆ ಎತ್ಬಿಡ್ಬೋದು ಇದನ್ನು, ಸೋಫಾನ. ಹಂಗಿದೆ ಇದು. ನೋಡಿ, ಕೈಯಲ್ಲೇ ಎತ್ಬೋದು ಸೋಫಾನ. ನೋಡಿ, ಏನಾದರೂ ಫೀಲ್ ಆಗ್ತಾ ಇದೆಯಾ? ಸೊ ಫ್ರೆಂಡ್ಸ್, ದಯವಿಟ್ಟು ಯಾರು ಇದನ್ನು ಆನ್ಲೈನಲ್ಲೆಲ್ಲ ಆರ್ಡ್ರ್ ಮಾಡಿ ಮೋಸ ಹೋಗಬೇಡಿ. ನಿಮ್ಗೆ ಏನಾದ್ರು ವುಡನ್ ವರ್ಕ್ ಮಾಡಿರೋದು ಸೋಫಾ ಮತ್ತು ಡ್ರೆಸ್ಸಿಂಗ್ ಟೇಬಲ್ಲು ಏನೇ ಆಗಲಿ ಫರ್ನಿಚರ್ಗಳು ಬೇಕಂತಂದರೆ ಹತ್ತಿರದಲ್ಲಿರೋ ಶಾಪ್ಗಳಿಗೆ ಹೋಗಿ ಟಚ್ ಮಾಡಿ ಫೀಲ್ ಮಾಡಿ ತೊಗೊಳ್ಳಿ. ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಹಾಗೆ ತುಂಬ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೂ ಹೇಳ್ಬೋದು. ನಿಜವಾಗ್ಲೂ ಇದು 14,000 ರೂಪಾಯಿ ವರ್ತ್ ಬೆಡ್ ಅಂತ ಅನ್ನಿಸ್ತಾನೆ ಇಲ್ಲ. ಬೆಡ್ಡಲ್ಲ, ಸೋಫಾ ಕಮ್ ಬೆಡ್ಡು. ಮ್ಯಾಕ್ಸ್ ಟು ಮ್ಯಾಕ್ಸ್ 1 ವರ್ಷ ಬರುತ್ತೆ ಇಲ್ವ ನನಗೆ ಗೊತ್ತಿಲ್ಲ. ಇದು ಒಂದು 5-6 ತಿಂಗಳಿಗೇನೆ ಇದೆಲ್ಲ ಕಿತ್ತೋಗ್ಬಿಡುತ್ತೆ ಇದು. ಸೊ ಆ 14,000 ರೂಪಾಯಿನ ನಾವು ನೀರಲ್ಲಿ ಹೋಮ ಮಾಡ್ದಂಗೆ ಇರುತ್ತೆ. ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಇದು ಸೋಫಾ ಏನಾಗಿದೆ ಅಂತಂದರೆ, ಪಾಪ ಕೊರಿಯರ್ ಡೆಲಿವರಿ ಮಾಡಿದ ಹುಡುಗನೇ ಹೇಳ್ದ, ಮೇಡಮ್ ಇದು ಏನು ಹಿಂಗಿದೆ, ತುಂಬ ಲೈಟ್ ವೆಯ್ಟ್ ಆಗಿದೆ ಅಂತ ಅಂದ್ಬಿಟ್ಟು. ಎಷ್ಟು ದೊಡ್ಡದಾಗಿದೆ ನೋಡೋಕ್ಕಂತಂದರೆ ನೀವೇ ಯೋಚನೆ ಮಾಡಿ. 6x6 ಇದು ಒಂದು ಸೋಫಾ ಕಮ್ ಬೆಡ್ಡು. ಇದನ್ನ ಹೋಗ್ಬಿಟ್ಟು ನಾವು ಕೈನಲ್ಲಿ ಎತ್ಕೋಬೋದು ಅಂತಂದರೆ ಇನ್ನು ಎಷ್ಟು ಮಾತ್ರ ಇದ್ರ ಒಂದು ಕೆಪಾಸಿಟಿ ಇರುತ್ತೆ ಅಂತ, ಇದನ್ನ ಎಷ್ಟು ಮಾತ್ರ ಇದ್ರ ಕ್ವಾಲಿಟಿ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸರಿ, ಪ್ರಾಡಕ್ಟ್ ಅಂತೂ ಬಂತು. ನಾವೆಲ್ಲ ತೆಗೆದು ನೋಡಿದ್ಮೇಲೆ ನಮ್ಗೆ ಯಾಕೋ ಸಮಾಧಾನ ಅನ್ನಿಸ್ಲಿಲ್ಲ. ಆಲ್ರೆಡಿ ಥ್ರೆಡ್ಡು ಎಲ್ಲ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿತ್ತು. ವಾಪಸ್ ರಿಟರ್ನ್ ಹಾಕೋಣ ಅಂತ ನಾನು ತುಂಬಾ ಟ್ರೈ ಮಾಡಿದ್ವಿ ನಾವು. ಏನಾಗುತ್ತೆ ಅಂತಂದರೆ ಇದನ್ನು ಫ್ಲಿಪ್ಕಾರ್ಟ್ ಕಡೆಯಿಂದ ಮೋಸ ಆಗಿದೆ ಅಂತ ನಾವು ಹೇಳೋದಿಲ್ಲ, ಬಟ್ ವೆಂಡರ್ ಅಂತಲೇ ಹೇಳ್ಬೋದು. ಸೊ ರಿಟರ್ನ್ ಮಾಡಿದವಾಗ ವೆಂಡರ್ ಕಡೆಯಿಂದ ಯಾರೊಬ್ಬರು ಬಂದರು, ಎಕ್ಸಿಕ್ಯೂಟಿವ್ ಬಂದ್ಬಿಟ್ಟು ಬೆಳಿಗ್ಗೆ ಸುಮಾರು ಒಂದು 8 ಗಂಟೆ 9 ಗಂಟೆಗೆಲ್ಲ ಕಾಲ್ ಮಾಡಿದ್ರು. ಬಟ್ ಬಂದಿದ್ದು ನೋಡಿದ್ರೆ ನೈಟು ಆಲ್ಮೋಸ್ಟ್ 9 ಗಂಟೆ ಆಗಿತ್ತು. ಇದು ಸಹ ನಮಗೊಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು. ಇದು ಹೇಗಿದೆ ಅಂತಂದರೆ, ಈ ಒಬ್ಬ ಎಕ್ಸಿಕ್ಯೂಟ್ ಮಾಡಿದ ಕೆಲಸದಿಂದ ಈ ಕಡೆ ಇದು ರಿಟರ್ನು ಹಾಕೋಕ್ಕಾಗ್ತಿಲ್ಲ, ಮನೇಲಿ ಇಟ್ಕೊಳ್ಳೋಕ್ಕಾಗ್ತಿಲ್ಲ, ಹಂಗಾಗೋಗಿದೆ. ಮೇ ಬಿ ಅವ್ರಿಗೆ ಗೊತ್ತು. ಇದು ಬಂದುಬಿಟ್ಟು ವೆಂಡರ್ ಕಡೆಯಿಂದ ಬಂದಿರೋ ಎಕ್ಸಿಕ್ಯೂಟಿವ್, ಅಂದರೆ ಟೆಕ್ನಿಷಿಯನ್ ಅಂತ ಏನು ಕರೀತಾರೆ ಅದನ್ನು ವೆರಿಫೈ ಮಾಡೋದಕ್ಕೆ, ಏನು ಪ್ರಾಡಕ್ಟ್ ಏನಾಗಿದೆ ಅಂತ ಅಂದ್ಬಿಟ್ಟು. ಆ ಟೆಕ್ನಿಷಿಯನ್ ಬಂದುಬಿಟ್ಟು ವೆಂಡರ್ ಕಡೆಯಿಂದ ಬಂದಿದ್ದು. ಅವನು ಬಂದು ಎಕ್ದಮ್ ಫಸ್ಟ್ ಅವನು ಗೊತ್ತು ಈ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ಅವನಿಗೆ ಗೊತ್ತಿದೆ ಅನಿಸುತ್ತೆ. ಸೊ ಫಸ್ಟ್ ಅವನೇನು ಚೆಕ್ ಮಾಡಿಲ್ಲ. ನಾನು ಅವನು ಅಂತಲೇ ಹೇಳ್ತೀನಿ. ಯಾಕಂದರೆ ಅವ್ನು ಮಾಡಿರೋ ಕೆಲಸಕ್ಕೆ ಅವ್ನಿಗೆ ನಿಜವಾಗ್ಲೂ ರೆಸ್ಪೆಕ್ಟ್ ಕೊಡಬೇಕಂತಲೇ ಅನ್ನಿಸ್ತಾ ಇಲ್ಲ. ಬಂದವನು ಏನು ಮಾಡ್ದ ಅಂದರೆ, ಫಸ್ಟ್ ಅವ್ನು ಹೇಳಿದ್ದೇನಂತಂದ್ರೆ, ಮೇಡಮ್ 300 ರೂಪಾಯಿ ಕೊಡಿ, ನಾನು ಇಮಿಡಿಯೇಟ್ ರಿಟರ್ನ್ ಮಾಡಿಸ್ತೀನಿ ಅಂತಂದ. ಸೊ ನಾವೊಂದು ಕ್ವೆಶನ್ ಕೇಳಿದ್ರೆ, ಏನಕ್ಕೆ ಸರ್ 300 ರೂಪಾಯಿ ಕೊಡಬೇಕು, ಏನೋ ಸರ್ವಿಸ್ ಚಾರ್ಜ್ ಅಂತ ಕೇಳೋದಕ್ಕೆ, ಯಾಕಂದರೆ ಎಲ್ಲೂ ಸರ್ವಿಸ್ ಚಾರ್ಜ್ ಅಂತ ಹಾಕಿಲ್ಲ. 300 ರೂಪಾಯಿ ಚಿಕ್ಕ ಅಮೌಂಟೇ ಇರ್ಬೋದು. ಕೆಲವ್ರು ಅನ್ಕೋಬೋದು, ನೀವು 300 ರೂಪಾಯಿಗೆಲ್ಲ ನೀವು ಆರ್ಗ್ಯೂ ಮಾಡಬೇಕಿತ್ತ ಅಂತ ಅಂದ್ಬಿಟ್ಟು. ಬಟ್ ನಾನೇನು ಅನಿಸ್ತೀನಂದರೆ, ಎಲ್ಲರೂ ಕೊಡಬೇಕಂತ ಇದ್ದರೆ ಡೆಫಿನೆಟ್ಲಿ ಕೊಡೋಣ. ಬಟ್ ಇದು ಬಂದ್ಬಿಟ್ಟು ನನಗೆ 300 ರೂಪಾಯಿ ಚಿಕ್ಕ ದುಡ್ಡಾದ್ರೂ, ಚಿಕ್ಕ ಅಮೌಂಟ್ ಆದ್ರೂ ಇದು ನಮಗೆ ಲಂಚ ಅಂತಲೇ ಅನ್ನಿಸ್ತು ನಮಗೆ. ಸೊ ನಾವು ಕೇಳಿದ್ರೆ ಏನು ಕೊಡಬೇಕು 300 ರೂಪಾಯಿ ಅಂತಂದ್ಬಿಟ್ಟು. ಅವ್ನಿಗೆ ಏನು ಮಾತಾಡಬೇಕಂತ ಅನ್ನಿಸ್ಲಿಲ್ಲ, ಸೈಲೆಂಟಾಗಿ ನಿಂತ್ಕೊಂಡಿದ್ದ. ಫಸ್ಟ್ ಆಫ್ ಆಲ್ ಅವ್ನು ಬಂದಿದ್ದು ಟೈಮ್ ಸರಿ ಇಲ್ಲ. ಯಾಕಂದರೆ 9 ಗಂಟೆ ಬಂದುಬಿಟ್ಟು ಒಂದು ಸರಿಯಾಗಿರೋ ಟೈಮ್ ಅಲ್ಲ. ಅಂದರೆ ಅವನಿಗೆ ಎಕ್ಸ್ಟ್ರಾನೇ ಕೇಳಿದ್ದು. ಈಗ ಅವ್ನು ಏನು ಹೇಳ್ದಂದರೆ, 300 ರೂಪಾಯಿ ಕೊಟ್ಟರೆ ನಿಮಗೆ ರಿಟರ್ನ್ ಇಮಿಡಿಯೇಟಾಗಿ ಮಾಡ್ತೀನಿ ಅಂತ ಅಂದವನು. ನಾನೇನು ಮಾಡಿದೆ, ನನಗೆ ಅದು ಪ್ರೂಫ್ ಬೇಕಾಗಿತ್ತು. ಅವ್ನು ಕೇಳಿದ್ದಾನೆ ಈ ಥರ 300 ರೂಪೀಸ್ ಅಂತ ಅಂದ್ಬಿಟ್ಟು. ಇಮಿಡಿಯೇಟಾಗಿ ನಾನು ನನ್ನ ತಂಗಿ ಸೇರ್ಕೊಂಡು ಮೊಬೈಲ್ನ ರೆಕಾರ್ಡ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ರು ಅವ್ನ ವಾಯ್ಸ್ನ. ಅದನ್ನು ಅವ್ನು ಅಬ್ಸರ್ವ್ ಮಾಡ್ಬಿಟ್ಟ, ನಾವು ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಇಮಿಡಿಯೇಟಾಗಿ ಅವ್ನು ಹೇಗೆ ರಿಯಾಕ್ಟ್ ಮಾಡ್ದಂತಂದರೆ, ಇಲ್ಲ ನಾನು ಏನೂ ಕೇಳಿಲ್ಲ, ನಾನೇನು ಮಾಡಿದೆ, ನೀವು ಸರ್ ನೀವು 300 ರೂಪಾಯಿ ನೀವು ಏನಕ್ಕೆ ಕೇಳ್ತಿದ್ದೀರಾ ಹೇಳಿ ಅಂದಿದ್ದಕ್ಕೆ ಅವನು ಇಲ್ಲ ನಾನು ಏನೂ ಕೇಳಿಲ್ಲ, ನಂಗೇನು ಕೊಡೋದು ಬೇಡ ಅಂತ ಅಂದ್ಬಿಟ್ಟು 1 ಸೆಕೆಂಡ್ ಅವ್ನು ಅಲ್ಲಿ ನಿಂತ್ಕೊಂಡಿಲ್ಲ. ಇಮ್ಮಿಡಿಯೇಟಾಗಿ ಅವ್ನು ಏನು ಬ್ಯಾಗ್ ತೊಗೊಂಡು ಬಂದಿದ್ದೋ ಅವ್ನು ಹೋಗ್ಬಿಟ್ಟ. ಅವನು ಹೋದಾಗೇನೆ ಅಲ್ಲಿ ಅಪ್ಡೇಟ್ ಮಾಡಿಬಿಟ್ಟ, ಈ ಕ್ವಾಲಿಟಿ ಇಶ್ಯೂಸ್ ಇದೆ, ಅದಕ್ಕೆ ರಿಟರ್ನ್ ತೊಗೊಳಕ್ಕಾಗೋದಿಲ್ಲ ಅಂತ ಅಪ್ಡೇಟ್ ಮಾಡಿದವನು. ಇವತ್ತಿಗೂ ಇಶ್ಯೂಸ್ ಸರಿ ಹೋಗಲಿಲ್ಲ. ಆಲ್ಮೋಸ್ಟ್ 1 ವೀಕ್ ಆಯಿತು. ಸೊ ಎಷ್ಟು ಬೇಜಾರಾಗುತ್ತೆ ಅಂತಂದರೆ, ಒಂದು 14,000 ರೂಪಾಯಿ ನೀರಲ್ಲಿ ಹೋಮ ಮಾಡ್ದಂಗೆ ಆಯ್ತಲ್ಲ ಅಂತ ಒಂದು ಫೀಲಿಂಗು. ಮತ್ತು ಇನ್ನೊಂದು ಕಡೆಗೆ ಫ್ಲಿಪ್ಕಾರ್ಟನ್ನ ನಂಬಿ ನಾವು ಇದು ತೊಗೊಂಡಿದ್ವಿ ನಾವು. ನಾನು ಈಗಲೂ ಫ್ಲಿಪ್ಕಾರ್ಟ್ನ ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ವೆಂಡರ್ಸ್ನ ನಾನು ಬ್ಲೇಮ್ ಮಾಡ್ತಾ ಇದ್ದೀನಿ. ಸೊ ಫ್ಲಿಪ್ಕಾರ್ಟ್ ಇದರೊಂದು ಆ್ಯಕ್ಷನ್ ತೊಗೋಬೇಕನ್ನೋದೇ ನನ್ನ ಒಂದು ರಿಕ್ವೆಸ್ಟ್ ಫ್ಲಿಪ್ಕಾರ್ಟ್ ಕಡೆಯವ್ರಿಗೆ.
ಈ ವಿಡಿಯೋ ನಾನು ಏನಕ್ಕೆ ಮಾಡಿದ್ದೀನಿ ಅಂತಂದರೆ ಸಾಧಾರಣ ನೀವು ಅಷ್ಟೇ ಈ ಆನ್ಲೈನಲ್ಲೆಲ್ಲ ನೋಡಿ ಎಸ್ಪೆಷಲಿ ಫರ್ನಿಚರು ವುಡ್ ವರ್ಕ್ ಮಾಡೋ ಥಿಂಗ್ಸ್ನ ತೊಗೋಬೋದು. ಸೊ ತೊಗೊಳೋದಕ್ಕೆ ಮುಂಚೆ ದಯವಿಟ್ಟು ಹೇಳ್ತಿದ್ದೀನಿ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ರಿಟರ್ನ್ ಪಾಲಿಸಿನ ಕ್ಲಿಯರಾಗಿ ಚೆಕ್ ಮಾಡಿ. ಯಾಕಂತಂದರೆ ಅವರು ಬರೀ ಕ್ವಾಲಿಟಿ ಇಶ್ಯೂಸ್ ಇದ್ದರೆ ಮಾತ್ರ ಕೆಲವು ಐಟಮ್ಸ್ನ ರಿಟರ್ನ್ ತೊಗೊಳ್ತೀನಿ ಅಂತ ಹೇಳ್ತಾರೆ. ಹಾಗಿದ್ದರೆ ಅದ್ರ ಪ್ರಾಡಕ್ಟಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ ಅಂತಲೇ ಅರ್ಥ. ಈಗ ಅವ್ರ ಪ್ರಾಡಕ್ಟಲ್ಲಿ ಏನೂ ಇಶ್ಯೂ ಇಲ್ಲ ಅನ್ನೋ ಒಂದು ಕಾನ್ಫಿಡೆಂಟ್ ಇದ್ದರೆ ನಮ್ಮ ಪ್ರಾಡಕ್ಟ್ ಡೆಫಿನೆಟ್ಲಿ ತೊಗೊಂಡಿರೋರಿಗೆ ಇಷ್ಟವಾಗುತ್ತೆ, ಸಮಾಧಾನ ಆಗುತ್ತೆ ಅಂತ ಇದ್ದರೆ ಅವರು ಆ ರೀತಿ ರೂಲ್ಸ್ ಎಲ್ಲ ಹಾಕೋದಿಲ್ಲ. ಸೊ ನೀವು ಇದನ್ನೆಲ್ಲ ನೋಡಿ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿ. ಯಾಕಂದರೆ ಕೆಲವು ನಂಗೆ ಆನ್ಲೈನ್ ವೆಬ್ಸೈಟ್ಗಳಲ್ಲಿ ಈ ರೀತಿ ನಡೆದಿದೆ. ಸೊ ಎಷ್ಟೋ ಪ್ರಾಡಕ್ಟ್ಸ್ ತೊಗೊಂಡು ಬಂದುಬಿಟ್ಟು ಕ್ವಾಲಿಟಿ ಇಶ್ಯೂ ಇಟ್ಕೊಂಡು ಅದನ್ನು ನಾವು ವಾಪಸ್ ಹಂಗೆ ಇಟ್ಕೋಬೇಕಾಗುತ್ತೆ. ಇದು ಎಲ್ಲರಿಗೂ ತಿಳಿಲಿ ಅಂತ ಅಂದ್ಬಿಟ್ಟು ನಾವು ಒಂದು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ.